ಪರಿಶಿಷ್ಟ ಪಂಗಡ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ಅವರು ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಆ ಅಧಿಕಾರಿಯವರ ಮನೆಗೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ. ಅತ್ಯಂತ ನೋವಿನ ಸಂಗತಿ ಅಂದರೆ ಅವರ ಇಲಾಖೆಯಲ್ಲಿರುವಂಥ ಇತರ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ಮಾಹಿತಿಯಂತೆ ಇಡೀ ಇಲಾಖೆಯಲ್ಲಿ ಚಂದ್ರಶೇಖರ್ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸಗಳು ಮಾಡ್ತಾಯಿದ್ರು. ಇವತ್ತು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಇಲಾಖೆ ಒಂದು ನಿಗಮ. ಅದು ಬಡವರ ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಪರಿಶಿಷ್ಟ ಪಂಗಡದ, ಬುಡಕಟ್ಟು ಜನಾಂಗದ, ಆದಿವಾಸಿ ಜನಾಂಗದ ಮತ್ತು ಅಲೆಮಾರಿ ಜನಾಂಗದಲ್ಲಿರುವಂಥ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರ ವಾಲ್ಮೀಕಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಪೈಕಿ 87 ಕೋಟಿ ರೂಪಾಯಿಯನ್ನು ಅನ್ಯ ಕಾರ್ಯ ನಿಮಿತ್ತ ಅಂತ ಹೇಳಿ ಕಾರಣಕ್ಕೆ ಇತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಆ ವರ್ಗಾವಣೆ ಮಾಡಿರುವುದನ್ನು ಯಾರ್ಯಾರು ಅದನ್ನು ಅಕ್ರಮವಾಗಿ 87 ಕೋಟಿ ರೂಪಾಯಿಯನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೋ ಅವರ ಬದಲಾಗಿ ಆ ಹಿರಿಯ ಅಧಿಕಾರಿಗಳು MDಗಳ ಬದಲಾಗಿ ತನ್ನ ತಲೆಗೆ ಇದನ್ನು ಕಟ್ತಾ ಇದ್ದಾರೆ. ನಾನು ಇದರಲ್ಲಿ ನಿರ್ದೋಷಿ ಅಂತ ಹೇಳಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಸತ್ಯದ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಾಗ ಅವರ ಪತ್ನಿಯನ್ನು ನೋಡಿದೆ, 2 ಮಕ್ಕಳನ್ನು ನೋಡಿದೆ. ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು, ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನನ್ನ ಗಂಡನ ಅಗಲುವಿಕೆಯಿಂದಾಗಿ ನನ್ನ ಕುಟುಂಬ ಅನಾಥ ಆಗಿದೆ. ನಾನು ಯಾವುದೋ ಒಂದು ಟೆಂಪ್ರರಿ ಕೆಲಸದಲ್ಲಿದ್ದೇನೆ, ನನ್ನ ಮಕ್ಕಳು ಸಾಕೋದು, ಶಿಕ್ಷಣ ಮಾಡೋದು ಕಷ್ಟ ಅಂತೇಳಿ ಅವರ ಹೆಂಡತಿಯವರು ಗೋಗರ್ತಾ ಇರೋದನ್ನು ನಾನು ಕಂಡೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸೋನು, ಒಂದು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಒಬ್ಬ ಅಧಿಕಾರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡೆತ್ ನೋಟಿನಲ್ಲಿ ಇಲಾಖೆಯ ಸಚಿವ ನಾಗೇಂದ್ರ ಅವರ ಕೈವಾಡ ಇದೆ ಈ ಭ್ರಷ್ಟಾಚಾರದಲ್ಲಿ, ಈ ಆಕ್ರಮ ಹಣದ ವರ್ಗಾವಣೆಯಲ್ಲಿ ಅಂತ ಹೇಳಿರುವುದು. ಇಲಾಖೆಯ ಹಿರಿಯ 3 ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿರುವುದು. ಇವೆಲ್ಲವೂ ನಿಮ್ಮ ಕಣ್ಣೆದುರು ನಡೀತಾ ಇರುವಾಗ ನೀವು ಪರಿಜಾತಿ ಬಗ್ಗೆ, ಪರಿಶಿಷ್ಟ ಪಂಗಡದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡುವಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಿಮ್ಮ ಕಣ್ಣೆದುರು ಇದೆಲ್ಲ ನಡೀತಾ ಇರುವಾಗ ತಕ್ಷಣ ಆ ಮಂತ್ರಿಯನ್ನು ವಜಾ ಮಾಡಿದ್ದೇನೆ ಅಂತ ನೀವು ಘೋಷಣೆ ಇಷ್ಟರೊಳಗೆ ಮಾಡಬೇಕಾಗಿತ್ತು. 87 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದಲ್ಲಿರುವಂಥ ಕಟ್ಟಕಡೆ ಕಡು ಬಡವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂಥ ಹಣ 87 ಕೋಟಿ ರೂಪಾಯಿಯನ್ನು ಆಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವ ಶಾಮೀಲಾಗಿದ್ದು ಗೊತ್ತಿದ್ದು ಕೂಡ ನೀವು ಅವರನ್ನು ತಕ್ಷಣ ವಜಾ ಮಾಡಿದ್ದೇನೆ ಅಂತ ಹೇಳುವುದನ್ನು ಬಿಟ್ಟು ನೀವು COD ತನಿಖೆ ಮಾಡ್ತೇವೆ, ಪರಿಶೀಲನೆ ಮಾಡ್ತೇವೆ, ಗಮನ ಹರಿಸ್ತೇವೆ, ಯೋಚನೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯನವಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗೆ ಇದು ಗೌರವ ತರುವಂಥ ವಿಚಾರ ಅಲ್ಲ. ನಾನು ಆಗ್ರಹಪಡಿಸೋನು, ನಿಮ್ಮ ಗೌರವ ಉಳಿಬೇಕಾದ್ರೆ, ನಿಮ್ಮ ಸರ್ಕಾರ ಏನೋ ಪಾರದರ್ಶಕವಾಗಿ ಕೆಲಸ ಮಾಡ್ತದೆ ಅಂತ ನೀವು ಹೇಳಬೇಕಾದ್ರೆ ತಕ್ಷಣ ಈ ಸಚಿವನನ್ನು ವಜಾ ಮಾಡಿ ಪ್ರಕರಣವನ್ನು ನಿವೃತ್ತ ನ್ಯಾಯಮೂರ್ತಿ, ಹೈಕೋರ್ಟ್ ದರ್ಜೆ ನಿವೃತ್ತ ನ್ಯಾಯಮೂರ್ತಿಯವರಿಂದ ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳು ಇವತ್ತಿದೆ. ಇದನ್ನು CBI ವರ್ಗಾಯಿಸಿ ಅಂತ ನಾನು ಹೇಳಿದ್ದೆ, ಈಗಲೂ ನನ್ನ ಅದೇ ಮಾತಿದೆ. ಒಂದು ನೀವು ಇದನ್ನು CBI ವರ್ಗಾಯಿಸಿ, ಇಲ್ಲ ರಾಜ್ಯ ಹೈಕೋರ್ಟ್ನ ಮುಖ್ಯ ನಿವೃತ್ತ ನ್ಯಾಯಮೂರ್ತಿಗಳಿಂದ ಇದನ್ನು ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಇಲ್ಲದೇ ಇದ್ದರೆ ಇದರಲ್ಲಿ ನೀವು ಕೂಡ ದೋಷಿ ಆಗ್ತೀರಿ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಅತ್ಯಂತ ದುರಂತ ಅಂತ ಹೇಳಿದರೆ ಸಚಿವರವರು ಇವತ್ತು ಪರಿಶಿಷ್ಟ ಪಂಗಡ ಸಚಿವರು ಹೇಳಿಕೆ ಕೊಡ್ತಾರೆ 87 ಕೋಟಿ ರೂಪಾಯಲ್ಲಿ 25 ಕೋಟಿ ರೂಪಾಯಿ ವಸೂಲಾಗಿದೆ, 28 ಕೋಟಿ ರೂಪಾಯಿ ವಾಪಸ್ ಮಾಡಿದ್ದಾರೆ ಅಂತೇಳಿ. ಈ ವರ್ಗಾವಣೆ ಮಾಡ್ಲಿಕ್ಕೆ ಹೇಳಿದವರು ಯಾರು, ವಾಪಸ್ ಮಾಡ್ಲಿಕ್ಕೆ ಹೇಳಿದವರು ಯಾರು? ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಯಾವುದೋ ಒಂದು ಕುಡಿಯೋ ನೀರು ಇಲ್ಲದೇ ಇದ್ದರೆ ಕುಡಿಯೋ ನೀರಿನ ಕೊಡಲಿಕ್ಕೆ ಏನಾದ್ರು ಮೀಟಿಂಗ್ ಮಾಡಲಿಕ್ಕೆ ಚುನಾವಣಾ ನೀತಿ ಸಂಹಿತೆ ಅಂತ ಅಡ್ಡ ಬರ್ತದೆ ಅಂತ ಹೇಳುವಂಥ ಅಧಿಕಾರಿಗಳು ಇವತ್ತು 87 ಕೋಟಿ ರೂಪಾಯಿನ ವರ್ಗಾವಣೆ ಮಾಡಿ ಅದನ್ನು ವಾಪಸ್ ಮಾಡಿದ್ದೇವೆ ಅಂತ ಮಂತ್ರಿ ಹೇಳುವಷ್ಟರ ಮಟ್ಟಿಗೆ ಆಡಳಿತ ಕೊಲೆಗೆಟ್ಟರೆ ಈ ದೇವರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗದಿರುವಂಥ ಒಂದು ಕೆಟ್ಟ ಪರಂಪರೆಯನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡಬೇಕಾಗಿದೆ. ನಾನು ಆಗ್ರಹಪಡಿಸ್ತೇನೆ, ತಕ್ಷಣ ಸಚಿವರನ್ನು ವಜಾ ಮಾಡಿ ಮತ್ತು ಈ ತನಿಖೆಯನ್ನು ನಿವೃತ್ತ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಜೊತೆಯಲ್ಲಿ ಆ ಹೆಣ್ಮಗಳು ಆ ಗಂಡನನ್ನು ಕಳ್ಕೊಂಡು
ಸರ್ಕಾರದ ಮಂತ್ರಿಗಳ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಒಬ್ಬ ಚಂದ್ರಶೇಖರನ ಕುಟುಂಬಕ್ಕೆ ಅವ್ರಿಗೆ ಶಿಕ್ಷಣ ನಮಗಿಲ್ಲ ಅಂತ ಹೇಳ್ತಾರೆ, ನಮ್ಮ ಹತ್ರ ಬದುಕಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ರೂಪಾಯಿನ ತಕ್ಷಣ ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅಲ್ಲ, ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಕೈಲಿ ಒಂದು ಪೆನ್ ಡ್ರೈವ್ ಇತ್ತು, ಅದು ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದಂತ ಯೋಚನೆ ಮಾಡಬೇಕು. ಅದನ್ನು ಅವ್ರ ಗಮನಕ್ಕೆ ತಾರದೆ, ಅವ್ರ ಕುಟುಂಬದವರ ಬಗ್ಗೆಯೂ ಗಮನಕ್ಕೆ ತಾರದೆ ಅದನ್ನು ಸಿ ಐ ಡಿ ಅವರು ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಸರ್, CID ತನಿಖೆ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ ಹೇಗೆ? ಸಹಜವಾಗಿ CID ತನಿಖೆ ಈಗ ಯಾವ ಸರ್ಕಾರದ ಅಧೀನದಲ್ಲಿ ಇರುತ್ತೋ, ಯಾವ ಸರ್ಕಾರದ ಮಂತ್ರಿಗಳ ಅಧೀನದಲ್ಲಿ ಇರುತ್ತೋ ಅದೇ ಇಲಾಖೆಯ CID ತನಿಖೆ ಮಾಡೋದು ಯಾರಿಗೂ ಕೂಡ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಂದ ಅಥವಾ CBI ಇಂದ ತನಿಖೆ ಮಾಡಿ ಅನ್ನೋದು ನಮ್ಮ ಆಗ್ರಹ ಇದೆ. ಸರ್, ನಾಗೇಂದ್ರ ಅವರು ಹೇಳ್ತಾರೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಅಧಿಕಾರಿಗಳು ನಾವು ಕ್ರಮ ಕೈಗೊಂಡಿದ್ದೇವೆ. ಈಗ ಈಶ್ವರಪ್ಪನ ಪಾತ್ರ ಉಂಟು ಅಂತೇಳಿ ಅವ್ರು ಹೇಳಿದ್ದಾರೆ. ಈಶ್ವರಪ್ಪನ ಪ್ರಕರಣದಲ್ಲಿ ಯಾರೋ ಒಬ್ಬ ಡೆತ್ ನೋಟ್ ಬರೆದಿಟ್ಟು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಿ ಅಂತೇಳಿ ಬ್ರಹ್ಮಾಂಡ ಮಾಡಿಲ್ವಾ? ನಾನು ಸಿದ್ದರಾಮಯ್ಯನವರು ಕೇಳೋದು ಈಶ್ವರಪ್ಪನಿಗೆ ಒಂದು ನ್ಯಾಯ, ನಾಗೇಂದ್ರಿಗೆ ಒಂದು ನ್ಯಾಯವಾ? ಒಬ್ಬ ಆರೋಪ ಮಾಡಿ ಇವತ್ತು ನಿಮ್ಮ ಇಲಾಖೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿವರ ಒತ್ತಾಯಕ್ಕೆ, ಮೌಖಿಕವಾದ ಒತ್ತಾಯದ ಕಾರಣ ಅಂತೇಳಿ. ನೀವು ಕೈ ಬಿಡದೇ ಇದ್ದರೆ ನೀವು ಸಚಿವರನ್ನು, ಭ್ರಷ್ಟಾಚಾರವನ್ನು, ಈ ಆಕ್ರಮವನ್ನು ನೀವು ರಕ್ಷಣೆ ಮಾಡ್ತಿದ್ದೀರಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ನಾವು ಹೇಳಬೇಕಾಗಿದೆ. ಒಂದು ಇಂಥ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ, ಭ್ರಷ್ಟಾಚಾರವನ್ನು ರಾಜಾರೋಷವಾಗಿ ಮಾಡಿ ಪರಿಶಿಷ್ಟ ಪಂಗಡದ 87 ಕೋಟಿ ರೂಪಾಯಿ ಆಕ್ರಮ ವಂಚನೆ ಆಗಿರುವಾಗ, ಡೆತ್ ನೋಟಿನ ಆಧಾರದಲ್ಲಿ FIR ಆಗಿದೆ. ಆದ್ರೆ ಒಬ್ಬರನ್ನು ಬಂಧಿಸಿಲ್ಲ, ಒಬ್ಬರನ್ನು ಕೂಡ ಬಂಧಿಸಿಲ್ಲ. ಪೆನ್ ಡ್ರೈವ್ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ, ಅದೇನಂತ ಅವ್ರ ಕುಟುಂಬಕ್ಕಾದರೂ ತೋರಿಸ್ಬೇಕಲ್ಲ, ಅದನ್ನು ಕೂಡ ಮಾಡಿಲ್ಲ. ಒಟ್ಟಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಆಕ್ರಮ ಮಾಡಿದಂಥ ಮಂತ್ರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಜಗಜ್ಜಾಗಿರಾಗಿದೆ. ಆ ಕಾರಣಕ್ಕೆ ನಾನು ಆಗ್ರಹಪಡಿಸ್ತೇನೆ ಸಿದ್ದರಾಮಯ್ಯನವರಿಗೆ, ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಿ CBI ತನಿಖೆಗೆ ಅಥವಾ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ, ಅದೆರಡೂ ಆಗದೆ ಇದ್ದರೆ ನಿಮ್ಮ ರಾಜೀನಾಮೆ ಕೇಳ್ತೇವೆ. ಅಲ್ಲ, ಪ್ರಜ್ವಲ್ ಪೆಂಡ್ರೈವಲ್ಲಿರುವಂಥ ಆಸಕ್ತಿ ಈ ಪೆಂಡ್ರೈವ್ ತೋರಿಸ್ತಾ ಇಲ್ಲ ಅಂತೇಳಿ ಜನ ಹೇಳ್ತಾರೆ. ಅದನ್ನು ಸಿದ್ದರಾಮಯ್ಯನವರು ಮತ್ತು ಗೃಹ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಸಹಜವಾಗಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಕಣ್ಣು ಕಿವಿ ಇಲ್ಲದೆ ಇರುವಂಥ ಸರ್ಕಾರ ಜೊತೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ನಮಗೂ ಗೊತ್ತಿದೆ. ಆದರೂ ಕೂಡ ಈ ಮಂತ್ರಿ ಸಚಿವ ರಾಜೀನಾಮೆ ಕೊಡುವವರೆಗೆ, ಇದನ್ನು ಒಂದು ಸೂಕ್ತವಾದಂಥ ನ್ಯಾಯಸಮ್ಮತವಾದ ತನಿಖೆ ಮಾಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಡಿದ್ದಿನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪದಲ್ಲಿ ಇದನ್ನು ಪ್ರಥಮ ಹಂತದಲ್ಲಿ ತೆಗೆದುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಒಂದು ಸರ್ಕಾರ ರಾಜೀನಾಮೆ ಕೊಡಬೇಕು, ಇಲ್ಲದರೆ ಈ ಬಡವಳಿಗೆ ನ್ಯಾಯ ಕೊಡಬೇಕು. ಸಹಜವಾಗಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಕಾಲ ಬಂದಿದೆ. ಸರ್ಕಾರ ಏನಾದರೂ ತಕ್ಷಣ ಕ್ರಮ ಕೈಗೊಂಡ್ರೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ. ಕೈಗೊಳ್ಳದೇ ಇದ್ದರೆ ರಾಜ್ಯಪಾಲರಿಗೆ ದೂರು ಕೊಡುವಂಥ ವಿಚಾರವನ್ನು ಕಾಯ್ದಿರಿಸಿಕೊಂಡಿದ್ದೇವೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.